ನಮಸ್ಕಾರ ಸ್ನೇಹಿತರೆ. ಔಷಧೀಯ ಕಳೆಸಸ್ಯಗಳ ಸರಣಿಗೆ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಮತ್ತೊಂದು ಅತ್ಯಂತ ಮಹತ್ವದ ಸಸ್ಯವಾದ ಪುನರ್ನವ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಪರದೆಯ ಬಲಭಾಗದಲ್ಲಿ ನೀವು ನೋಡುತ್ತಿರುವ ಸಸ್ಯವೇ ಪುನರ್ನವ. ವೈಜ್ಞಾನಿಕವಾಗಿ ಬಹಿರಾವ್ಯ ಡಿಫ್ಯೂಸಾ ಎಂದು ಕರೆಯಲಾಗುತ್ತದೆ. ಬಹಳ ಜನರು ಇದನ್ನು ಸಾಮಾನ್ಯ ಕಳೆ ಎಂದು ಕಿತ್ತು ಎಸೆಯುತ್ತಾರೆ. ಆದರೆ ಇದೇ ಸಸ್ಯ ಆಯುರ್ವೇದದಲ್ಲಿ ಶತಮಾನಗಳಿಂದ ಬಳಸಲಾಗುತ್ತಿರುವ ಅಮೂಲ್ಯ ಔಷಧೀಯ ಸಸ್ಯವಾಗಿದೆ. ಪುನರ್ನವ ಎಂಬ ಪದದ ಅರ್ಥ ಮತ್ತೆ ಹೊಸದಾಗಿ ಬೆಳೆಯುವುದು. ಬೇಸಿಗೆಯಲ್ಲಿ ಒಣಗಿದರೂ ಮಳೆ ಬಂದ ಕೂಡಲೇ ಪುನಃ ಚಿಗುರು ಅದ್ಭುತ ಸಾಮರ್ಥ್ಯದಿಂದ ಈ ಹೆಸರು ಬಂದಿದೆ. ಹಾಗಾದರೆ ಈ ಸಸ್ಯವನ್ನು ಹೇಗೆ ಗುರುತಿಸುವುದು? ಇದರ ಔಷಧೀಯ ಗುಣಗಳೇನು? ಯಾವ ಯಾವ ರೋಗಗಳಲ್ಲಿ ಬಳಸಲಾಗುತ್ತದೆ? ಬನ್ನಿ, ಇವೆಲ್ಲವನ್ನು ಸರಳ ಕನ್ನಡದಲ್ಲಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋ ಆರಂಭಿಸುವ ಮೊದಲು ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ನಮ್ಮ ಇಂತಹ ಇನ್ನಷ್ಟು ವೈಜ್ಞಾನಿಕ ಹಾಗೂ ಉಪಯುಕ್ತ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಿ. ಬನ್ನಿ, ಇಂದಿನ ವಿಡಿಯೋವನ್ನು ಆರಂಭಿಸೋಣ. ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿಯು ಶೈಕ್ಷಣಿಕ ಮತ್ತು ವೈಜ್ಞಾನಿಕ ಅರಿವಿಗಾಗಿ ಮಾತ್ರ ಸಿದ್ಧಪಡಿಸಲಾಗಿದೆ. ಇದು ವೈದ್ಯಕೀಯ ಸಲಹೆ, ರೋಗ ನಿರ್ಣಯ ಅಥವಾ ಚಿಕಿತ್ಸೆಗೆ ಪರ್ಯಾಯವಲ್ಲ. ಪುನರ್ನವ ಆಯುರ್ವೇದ ಮತ್ತು ಜನಪದ ವೈದ್ಯಕೀಯದಲ್ಲಿ ಶತಮಾನಗಳಿಂದ ಬಳಸಲಾಗುತ್ತಿದ್ದರೂ ಯಾವುದೇ ಕಾಯಿಲೆಗೆ ಸ್ವಯಂ ಔಷಧಿಯಾಗಿ ಬಳಸಬಾರದು. ಪ್ರತಿಯೊಬ್ಬ ವ್ಯಕ್ತಿಯ ಆರೋಗ್ಯ ಸ್ಥಿತಿ ವಿಭಿನ್ನವಾಗಿರುವುದರಿಂದ ಇದರ ಪರಿಣಾಮವು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು. ಪುನರ್ನವವನ್ನು ಔಷಧೀಯ ಉದ್ದೇಶಕ್ಕಾಗಿ ಬಳಸುವ ಮೊದಲು ಅರ್ಹ ವೈದ್ಯರು ಅಥವಾ ಆಯುರ್ವೇದ ತಜ್ಞರ ಸಲಹೆ ಪಡೆಯುವುದು ಅತ್ಯಗತ್ಯ. ಇದಲ್ಲದೆ ಪ್ರಕೃತಿಯಲ್ಲಿ ಈ ಸಸ್ಯವನ್ನೇ ಹೋಲುವ ಇತರೆ ಕಳೆ ಸಸ್ಯಗಳೂ ಕಂಡುಬರುತ್ತವೆ. ಆದ್ದರಿಂದ ಸರಿಯಾದ ಸಸ್ಯವನ್ನು ಗುರುತಿಸಿದ ನಂತರವೇ ಅದರ ಯಾವುದೇ ಬಳಕೆಯನ್ನು ಪರಿಗಣಿಸಬೇಕು. ಈ ಕಳೆ ಸಸ್ಯದ ವೈಜ್ಞಾನಿಕ ಹೆಸರು ಬಹಿರಾವಿಯಾ ಡಿಫ್ಯೂಸಾ. ಇದು ನಿಕ್ಟಾಜಿನೀಸಿಯೆ ಎಂಬ ಸಸ್ಯ ಕುಟುಂಬಕ್ಕೆ ಸೇರಿದೆ. ಬಹಿರಾವಿಯಾ ಎಂಬ ಜಾತಿಯ ಹೆಸರನ್ನು 17ನೇ ಶತಮಾನದ ಪ್ರಸಿದ್ಧ ಡಚ್ ವೈದ್ಯ ಹಾಗೂ ಸಸ್ಯಶಾಸ್ತ್ರಜ್ಞ ಹರ್ಮನ್ ಬಹಿರೇವ್ ಅವರ ಗೌರವಾರ್ಥವಾಗಿ ಇಡಲಾಗಿದೆ. ಡಿಫ್ಯೂಸಾ ಎಂಬ ಪ್ರಭೇದದ ಹೆಸರು ಲ್ಯಾಟಿನ್ ಭಾಷೆಯಿಂದ ಬಂದಿದ್ದು, ಇದರ ಅರ್ಥ ಎಲ್ಲೆಡೆ ಹರಡಿಕೊಂಡು ಬೆಳೆಯುವ ಅಥವಾ ವಿಸ್ತಾರವಾಗಿ ಹರಡುವ ಎಂಬುದಾಗಿದೆ. ಈ ಹೆಸರು ಸಸ್ಯದ ನೆಲದ ಮೇಲೆ ಹರಡುವ ಬೆಳವಣಿಗೆಯ ಸ್ವಭಾವವನ್ನು ಚೆನ್ನಾಗಿ ಪ್ರತಿಬಿಂಬಿಸುತ್ತದೆ. ಇಂಗ್ಲಿಷ್ನಲ್ಲಿ ಇದನ್ನು ಸ್ಪ್ರೆಡಿಂಗ್ ಹಾಗ್ವೀಡ್ ಎಂದು ಕರೆಯಲಾಗುತ್ತದೆ. ಸಂಸ್ಕೃತದಲ್ಲಿ ಪುನರ್ನವ ಅಂದರೆ ಪುನಃ ಎಂದರೆ ಮತ್ತೆ ಮತ್ತು ನವ ಎಂದರೆ ಹೊಸದು. ಹೀಗಾಗಿ ಪುನರ್ನವ ಎಂದರೆ ಮತ್ತೆ ಹೊಸದಾಗಿ ಬೆಳೆಯುವ ಸಸ್ಯ ಎಂದು ಅರ್ಥ. ಬೇಸಿಗೆಯಲ್ಲಿ ಮೇಲ್ಭಾಗ ಒಣಗಿದರೂ ಮಳೆ ಬಂದ ತಕ್ಷಣ ಮತ್ತೆ ಚಿಗುರುವ ವಿಶಿಷ್ಟ ಗುಣದಿಂದ ಈ ಹೆಸರು ಬಂದಿದೆ. ಬನ್ನಿ ಸ್ನೇಹಿತರೆ, ಇದೀಗ ಪುನರ್ನವ ಸಸ್ಯದ ರೂಪರಚನೆಯ ಬಗ್ಗೆ ತಿಳಿದುಕೊಳ್ಳೋಣ. ಪುನರ್ನವ ಒಂದು ಬಹುವರ್ಷ ಜೀವಿ, ನೆಲದ ಮೇಲೆ ಹರಡಿಕೊಂಡು ಬೆಳೆಯುವ ಔಷಧೀಯ ಸಸ್ಯ. ಮಳೆಗಾಲದಲ್ಲಿ ವೇಗವಾಗಿ ಬೆಳೆಯುವ ಈ ಸಸ್ಯವು ಒಣಗಾಲದಲ್ಲಿ ಮೇಲ್ಭಾಗ ಒಣಗಿದರೂ ಬೇರು ಜೀವಂತವಾಗಿದ್ದು ಮಳೆ ಬಂದ ತಕ್ಷಣ ಮತ್ತೆ ಚಿಗುರುತ್ತದೆ. ಪುನರ್ನವಾದ ಬೇರು ಸಾಮಾನ್ಯವಾಗಿ ಕಂದು ಅಥವಾ ಹಳದಿ ಕಂದು ಬಣ್ಣದಲ್ಲಿದ್ದು ಔಷಧೀಯವಾಗಿ ಅತ್ಯಂತ ಮಹತ್ವದ ಭಾಗವಾಗಿದೆ. ಆಯುರ್ವೇದದಲ್ಲಿ ಹೆಚ್ಚಾಗಿ ಈ ಬೇರನ್ನೇ ಬಳಸಲಾಗುತ್ತದೆ. ಕಾಂಡವು ಮೃದು ಮತ್ತು ರಸಭರಿತವಾಗಿದ್ದು ನೆಲದ ಮೇಲೆ ಹರಡಿಕೊಂಡು ಬೆಳೆಯುತ್ತದೆ ಮತ್ತು ಅನೇಕ ಕಡೆಗಳಲ್ಲಿ ಕವಲಡೆದು ಹೊಸ ಶಾಖೆಗಳನ್ನು ಉತ್ಪಾದಿಸುತ್ತದೆ. ಕಾಂಡದ ಬಣ್ಣ ಹಸಿರು, ಕೆಂಪು ಅಥವಾ ನೇರಳೆ ಮಿಶ್ರಿತವಾಗಿರಬಹುದು. ಎಲೆಗಳು ಸರಳ ಮತ್ತು ಎದುರಾಗಿ ಜೋಡಿಯಾಗಿ ಬೆಳೆಯುತ್ತವೆ. ಅವು ಅಂಡಾಕಾರದಲ್ಲಿದ್ದು ತುದಿ ದುಂಡಾಗಿರುತ್ತದೆ. ಮೇಲ್ಭಾಗ ಗಾಢ ಹಸಿರು ಅಥವಾ ಕೆಳಭಾಗ ಸ್ವಲ್ಪ ತಿಳಿ ಹಸಿರು ಬಣ್ಣದಲ್ಲಿದ್ದು ಕೆಲವೊಮ್ಮೆ ಒಂದೇ ಜೋಡಿಯ 2 ಎಲೆಗಳು ಗಾತ್ರದಲ್ಲಿ ಸ್ವಲ್ಪ ಭಿನ್ನವಾಗಿರುವುದು ಈ ಸಸ್ಯದ ವಿಶೇಷ ಲಕ್ಷಣವಾಗಿದೆ. ಪುನರ್ನವಾದ ಹೂಗಳು ತುಂಬ ಚಿಕ್ಕದಾಗಿದ್ದು ಸಾಮಾನ್ಯವಾಗಿ ಗುಲಾಬಿ, ಕೆಂಪು ಅಥವಾ ನಸು ನೇರಳೆ ಬಣ್ಣದಲ್ಲಿರುತ್ತದೆ. ಇವು ಕೊಂಬೆಗಳ ತುದಿಯಲ್ಲಿ ಸಣ್ಣ ಗುಚ್ಛಗಳಾಗಿ ಅರಳುತ್ತವೆ. ಪ್ರತಿ ಹೂವಿನಲ್ಲಿ ಆಕರ್ಷಕ ಬಣ್ಣದ ದಳದಂತಿರುವ ಪುಷ್ಪ ಪತ್ರಗಳು ಅಂದರೆ ಪೇರಿಯಾಂತ್ ಕಂಡುಬರುತ್ತದೆ. ಹೂಗಳ ನಂತರ ಸಣ್ಣ ಉದ್ದವಾದ ಒಣಹಣ್ಣು ಅಂದರೆ ಎಖೀನ್ ರೂಪುಗೊಳ್ಳುತ್ತದೆ. ಹಣ್ಣಿನ ಮೇಲ್ಮೈಯಲ್ಲಿ ಸೂಕ್ಷ್ಮವಾಗಿ ಅಂಟಿಕೊಳ್ಳುವ ಗ್ರಂಥಿಗಳಿದ್ದು ಪ್ರಾಣಿಗಳ ರೋಮಗಳಿಗೆ ಅಥವಾ ಬಟ್ಟೆಗಳಿಗೆ ಅಂಟಿಕೊಂಡು ದೂರದವರೆಗೆ ಹರಡುತ್ತವೆ. ಪ್ರತಿ ಹಣ್ಣಿನಲ್ಲಿ ಸಾಮಾನ್ಯವಾಗಿ ಒಂದೇ ಒಂದು ಬೀಜ ಇರುತ್ತದೆ. ಈ ಸಸ್ಯವನ್ನು ಗುರುತಿಸುವುದು ತುಂಬ ಸುಲಭ. ನೆಲದ ಮೇಲೆ ಹರಡುವ ಕಾಂಡ,
ದಪ್ಪ ಹಾಗೂ ಮಾಂಸಲ ಬೇರುಗಳು, ಎದುರು ಎದುರು ಜೋಡಿಯಾಗಿರುವ ಎಲೆಗಳು, ಸಣ್ಣ ಗುಲಾಬಿ ಅಥವಾ ಕೆಂಪು ಬಣ್ಣದ ಹೂಗಳು ಹಾಗೂ ಅಂಟಿಕೊಳ್ಳುವ ಸಣ್ಣ ಹೂಗಳು ಇದರ ಪ್ರಮುಖ ಗುರುತಿಸುವ ಲಕ್ಷಣಗಳಾಗಿವೆ. ಸಾಮಾನ್ಯವಾಗಿ ಸಸ್ಯದ ಕಾಂಡದಲ್ಲಿ ದ್ವಿತೀಯಕ ಬೆಳವಣಿಗೆ ನಡೆದಾಗ ವ್ಯಾಸ್ಕ್ಯುಲರ್ ಕೇಂಬಿಯಂನಿಂದ ದ್ವಿತೀಯಕ ಕ್ಸೈಲಮ್ ಮತ್ತು ದ್ವಿತೀಯಕ ಫ್ಲೋಯಂ ಉತ್ಪತ್ತಿಯಾಗುತ್ತದೆ. ಆದರೆ ಪುನರ್ನವ ಅಥವಾ ಬಹಿರಾವೆ ಡಿಫ್ಯೂಸ ಕಾಂಡದಲ್ಲಿ ಕಂಡುಬರುವ ದ್ವಿತೀಯಕ ಬೆಳವಣಿಗೆ ಇದಕ್ಕಿಂತ ಭಿನ್ನ. ಆದ್ದರಿಂದ ಇದನ್ನು ಅಸಾಮಾನ್ಯ ದ್ವಿತೀಯಕ ಬೆಳವಣಿಗೆ ಎಂದು ಕರೆಯಲಾಗುತ್ತದೆ. ಹಾಗಾದರೆ ಈ ಅಸಾಮಾನ್ಯ ಬೆಳವಣಿಗೆ ಮಹತ್ವವೇನು? ಬನ್ನಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಇದು ಪುನರ್ನವಾದ ಕಾಂಡಕ್ಕೆ ಹೆಚ್ಚಿನ ದಪ್ಪ ಮತ್ತು ಬಲವನ್ನು ನೀಡುತ್ತದೆ. ನೆಲದ ಮೇಲೆ ಹರಡಿಕೊಂಡು ಬೆಳೆಯುವ ಈ ಸಸ್ಯದ ಕಾಂಡವು ತನ್ನ ರಚನೆಯನ್ನು ದೃಢವಾಗಿ ಉಳಿಸಿಕೊಳ್ಳಲು ಈ ರೀತಿಯ ದ್ವಿತೀಯಕ ಬೆಳವಣಿಗೆ ಸಹಾಯವಾಗುತ್ತದೆ. ಎರಡನೆಯದಾಗಿ ಅಸಾಮಾನ್ಯ ವಾಸ್ಕ್ಯುಲಾರ್ ಟಿಶ್ಯೂ ಅಭಿವೃದ್ಧಿಯಿಂದ ಜಲ ಮತ್ತು ಖನಿಜಗಳ ಸಾಗಣೆ ಹಾಗೆಯೇ ಸಾವಯವ ಆಹಾರ ಸಾಗಣೆ ಪರಿಣಾಮಕಾರಿಯಾಗಿ ನಡೆಯಲು ಸಾಧ್ಯ. ಮೂರನೆಯದಾಗಿ ಪುನರ್ನವ ಒಂದು ಬಹುವಾರ್ಷಿಕ ಔಷಧೀಯ ಸಸ್ಯವಾಗಿರುವುದರಿಂದ ಅದರ ಭೂಗತ ಭಾಗಗಳು ಮತ್ತು ಕಾಂಡದಲ್ಲಿ ಆಹಾರ ಮತ್ತು ಇತರೆ ಪದಾರ್ಥಗಳ ಸಂಗ್ರಹಣೆಗೆ ಸೂಕ್ತವಾದ ದಪ್ಪ ಮತ್ತು ಬಲವಾದ ಟಿಶ್ಯೂಗಳ ರಚನೆ ಅಗತ್ಯವಾಗುತ್ತದೆ. ಸಾಮಾನ್ಯವಾಗಿ ದ್ವಿತೀಯಕ ಬೆಳವಣಿಗೆ ಈ ರಚನಾತ್ಮಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಇದಲ್ಲದೆ ಪುನರ್ನವಾದ ಕಾಂಡದಲ್ಲಿ ಕಂಡುಬರುವ ವಿಶಿಷ್ಟ ವ್ಯಾಸ್ಕ್ಯುಲಾರ್ ವ್ಯವಸ್ಥೆ ಸಸ್ಯದ ವಿಕಾಸಾತ್ಮಕ ಹೊಂದಾಣಿಕೆಯನ್ನು ಸೂಚಿಸುತ್ತದೆ. ಅಂದರೆ ಎಲ್ಲ ಸಸ್ಯಗಳಲ್ಲಿಯೂ ದ್ವಿತೀಯಕ ಬೆಳವಣಿಗೆ ಒಂದು ರೀತಿಯಲ್ಲಿ ನಡೆಯುವುದಿಲ್ಲ. ಪರಿಸರ ಮತ್ತು ಸಸ್ಯದ ಜೀವನ ಶೈಲಿಗೆ ಅನುಗುಣವಾಗಿ ವಿವಿಧ ರೀತಿಯ ರಚನಾತ್ಮಕ ಬದಲಾವಣೆಗಳು ಕಂಡುಬರಬಹುದು. ಹೀಗಾಗಿ ಪುನರ್ನವದಲ್ಲಿ ಅಸಾಮಾನ್ಯ ದ್ವಿತೀಯಕ ಬೆಳವಣಿಗೆ ಕೇವಲ ಕಾಂಡದ ದಪ್ಪ ಹೆಚ್ಚಿಸುವ ಒಂದು ಪ್ರಕ್ರಿಯೆ ಅಲ್ಲ. ಇದು ಸಸ್ಯದ ಯಾಂತ್ರಿಕ ಬಲ, ವ್ಯಾಸ್ಕ್ಯುಲಾರ್ ಸಾಗಣೆ, ಸಂಗ್ರಹಣಾ ಸಾಮರ್ಥ್ಯ ಮತ್ತು ಪರಿಸರಕ್ಕೆ ಹೊಂದಿಕೊಳ್ಳುವಿಕೆ ಇವೆಲ್ಲದರೊಂದಿಗೆ ಸಂಬಂಧ ಹೊಂದಿರುವ ಒಂದು ಪ್ರಮುಖ ಅಂಗರಚನಾತ್ಮಕ ವಿಶೇಷತೆಯಾಗಿದೆ. ಇದೇ ಕಾರಣಕ್ಕೆ ಬಹಿರಾವಿ ಡಿಫ್ಯೂಸರ್ ಸಸ್ಯವು ಸಸ್ಯ ಅಂಗರಚನಾಶಾಸ್ತ್ರದಲ್ಲಿ ಅಸಾಮಾನ್ಯ ದ್ವಿತೀಯಕ ಬೆಳವಣಿಗೆಗೆ ಅತ್ಯುತ್ತಮ ಉದಾಹರಣೆಗಳಲ್ಲಿ ಒಂದಾಗಿದೆ. ಸ್ನೇಹಿತರೆ, ಪುನರ್ನವ ಸಸ್ಯದ ಔಷಧೀಯ ಗುಣಗಳಿಗೆ ಕಾರಣವೇನು ಎಂದು ನೀವು ಯೋಚಿಸಿದ್ದೀರಾ? ಇದರ ಉತ್ತರ ಇದರೊಳಗಿನ ಜೈವಿಕ ಕ್ರಿಯಾಶೀಲ ರಾಸಾಯನಿಕ ಸಂಯುಕ್ತಗಳು ಅಂದರೆ ಬಯೋ ಆಕ್ಟಿವ್ ಫೈಟೋಕೆಮಿಕಲ್ಗಳೇ ಕಾರಣ. ಈ ಸಂಯುಕ್ತಗಳು ಸಸ್ಯವನ್ನು ರೋಗಗಳಿಂದ ರಕ್ಷಿಸುವುದರ ಜೊತೆಗೆ ಮಾನವನ ಆರೋಗ್ಯಕ್ಕೂ ಅನೇಕ ರೀತಿಯಲ್ಲಿ ಸಹಕಾರಿಯಾಗಿವೆ. ಇವುಗಳ ಪಟ್ಟಿ ಇಲ್ಲಿದೆ ನೋಡಿ. ಪುನರ್ನವದಲ್ಲಿರುವ ಜೈವಿಕ ಕ್ರಿಯಾಶೀಲ ಸಂಯುಕ್ತಗಳು ಒಟ್ಟಾಗಿ ಕಾರ್ಯನಿರ್ವಹಿಸಿ ಈ ಸಸ್ಯಕ್ಕೆ ವಿಶಿಷ್ಟ ಔಷಧೀಯ ಗುಣಗಳನ್ನು ನೀಡುತ್ತದೆ. ಈ ಸಂಯುಕ್ತಗಳು ದೇಹದಲ್ಲಿನ ಮುಕ್ತ ಮೂಲಕಣಗಳಿಂದ ಉಂಟಾಗುವ ಹಾನಿಯನ್ನು ಕಡಿಮೆ ಮಾಡುವ ಉತ್ಕರ್ಷಣ ನಿರೋಧಕ ಗುಣವನ್ನು ತೋರಿಸುತ್ತದೆ. ಜೊತೆಗೆ ದೇಹದಲ್ಲಿನ ಉರಿಯೂತವನ್ನು ತಗ್ಗಿಸಲು ಸಹಾಯ ಮಾಡುವ ಉರಿಯೂತ ನಿರೋಧಕ ಕ್ರಿಯೆಯನ್ನು ಹೊಂದಿವೆ. ಪುನರ್ನವವು ಮೂತ್ರವರ್ಧಕ ಗುಣದಿಂದ ದೇಹದಲ್ಲಿನ ಹೆಚ್ಚುವರಿ ದ್ರವ್ಯವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ಕೆಲವು ಅಧ್ಯಯನಗಳು ಇದು ರುಕ್ಕತ್ತಿನ ಜೀವಕೋಶಗಳನ್ನು ರಕ್ಷಿಸುವ, ರುಕ್ಕತ್ತು ರಕ್ಷಣಾತ್ಮಕ ಹಾಗೂ ಮೂತ್ರಪಿಂಡದ ಆರೋಗ್ಯವನ್ನು ಬೆಂಬಲಿಸುವ ಗುಣಗಳನ್ನು ಹೊಂದಿರಬಹುದೆಂದು ಸೂಚಿಸಿವೆ. ಇದರ ಜೊತೆಗೆ ಪುನರ್ನವ ರೋಗ ನಿರೋಧಕ ವ್ಯವಸ್ಥೆಯ ಕಾರ್ಯವನ್ನು ಸಮತೋಲನಗೊಳಿಸಲು ನೆರವಾಗುವ ಇಮ್ಯುನೋ ಮಾಡ್ಯುಲೇಟರಿ ಸಾಮರ್ಥ್ಯವನ್ನು ತೋರಿಸಿದೆ ಎಂದು ಕೆಲವು ವೈಜ್ಞಾನಿಕ ಅಧ್ಯಯನಗಳು ತಿಳಿಸಿವೆ. ಆದಾಗ್ಯೂ ಈ ಗುಣಗಳಲ್ಲಿ ಬಹುತೇಕ ಪ್ರಯೋಗಾಲಯ ಮತ್ತು ಪ್ರಾಣಿ ಅಧ್ಯಯನಗಳಿಂದ ದೊರೆತ ಮಾಹಿತಿಯನ್ನು ಆಧರಿಸಿವೆ. ಆದ್ದರಿಂದ ಪುನರ್ನವವನ್ನು ಯಾವುದೇ ಕಾಯಿಲೆಗೆ ಖಚಿತ ಔಷಧಿ ಎಂದು ಪರಿಗಣಿಸಬಾರದು. ವೈದ್ಯರ ಅಥವಾ ಅರ್ಹ ಆಯುರ್ವೇದ ತಜ್ಞರ ಸಲಹೆಯ ಮೇರೆಗೆ ಮಾತ್ರ ಬಳಸುವುದು ಸುರಕ್ಷಿತ. ಪುನರ್ನವ ಒಂದು ಪ್ರಸಿದ್ಧ ಔಷಧೀಯ ಸಸ್ಯವಾಗಿದ್ದರೂ ಪ್ರತಿಯೊಬ್ಬರಿಗೂ ಇದು ಸೂಕ್ತವಾಗಿರಬೇಕೆಂದಿಲ್ಲ. ಕೆಲವು ಆರೋಗ್ಯ ಪರಿಸ್ಥಿತಿಗಳಲ್ಲಿ ಇದನ್ನು ಬಳಸುವ ಮೊದಲು ವೈದ್ಯರ ಅಥವಾ ಅರ್ಹ ಆಯುರ್ವೇದ ತಜ್ಞರ ಸಲಹೆ ಪಡೆಯುವುದು ಅತ್ಯಗತ್ಯ. ಹಾಗಾದರೆ ಯಾರೆಲ್ಲ ಪುನರ್ನವವನ್ನು ಬಳಸಬಾರದು? ಬನ್ನಿ ಈ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಗರ್ಭಿಣಿಯರು ವೈದ್ಯರ ಸಲಹೆ ಇಲ್ಲದೆ ಇದನ್ನು ಬಳಸಬಾರದು. ಅದೇ ರೀತಿ ಹಾಲುಣಿಸುವ ತಾಯಂದಿರು ಸಹ ಬಳಸುವುದು ಸೂಕ್ತವಲ್ಲ. ಚಿಕ್ಕ ಮಕ್ಕಳು ಸಹ ಇದಕ್ಕೆ ಹೊರತಲ್ಲ. ಪುನರ್ನವ ಕೆಲವು ಔಷಧಿಗಳ ಪರಿಣಾಮವನ್ನು ಬದಲಾಯಿಸುವ ಸಾಧ್ಯತೆ ಇರುವುದರಿಂದ ಮೂತ್ರವರ್ಧಕ ಔಷಧಿಗಳು, ಮಧುಮೇಹದ ಔಷಧಿಗಳು, ರಕ್ತದೊತ್ತಡದ ಔಷಧಿಗಳು, ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯುವ ಔಷಧಿಗಳನ್ನು ಸೇವಿಸುತ್ತಿರುವವರು ವೈದ್ಯರನ್ನು ಸಂಪರ್ಕಿಸಬೇಕು. ಅದೇ ರೀತಿ ಈಗಾಗಲೇ ಕಡಿಮೆ ರಕ್ತದೊತ್ತಡ ಇರುವವರು ವೈದ್ಯರ ಸಲಹೆಯೊಂದಿಗೆ ಮಾತ್ರ ಬಳಸಬೇಕು.
ಪುನರ್ನವ ರಕ್ತದಲ್ಲಿನ ಸಕ್ಕರೆ ಮಟ್ಟದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರುವುದರಿಂದ ಮಧುಮೇಹದ ಔಷಧಿಗಳನ್ನು ಸೇವಿಸುವವರು ಸಹ ವೈದ್ಯರ ಸಲಹೆ ಇಲ್ಲದೆ ಇದನ್ನು ಬಳಸಬಾರದು. ಗಂಭೀರ ಮೂತ್ರಪಿಂಡ ಅಥವಾ ರೊಕ್ಕತ್ತಿನ ಕಾಯಿಲೆ ಇರುವವರು ಸಹ ಸ್ವಯಂ ಔಷಧಿಯಾಗಿ ಬಳಸಬಾರದು. ಅಂತಿಮವಾಗಿ, ಶಸ್ತ್ರಚಿಕಿತ್ಸೆಗೆ ಒಳಗಾಗುವವರು ಕೆಲವು ದಿನಗಳ ಮೊದಲು ಪುನರ್ನವ ಸೇರಿದಂತೆ ಯಾವುದೇ ಔಷಧೀಯ ಪೂರಕಗಳನ್ನು ಬಳಸುತ್ತಿದ್ದರೆ ಅದನ್ನು ವೈದ್ಯರಿಗೆ ತಿಳಿಸುವುದು ಮುಖ್ಯ. ಸ್ನೇಹಿತರೆ, ಇಂದು ನಾವು ಪುನರ್ನವ ಎಂಬ ಸಾಮಾನ್ಯ ಕಳೆ ಎಂದು ಪರಿಗಣಿಸುವ ಸಸ್ಯದ ಬಗ್ಗೆ ಸಮಗ್ರವಾಗಿ ತಿಳಿದುಕೊಂಡೆವು. ಇದು ಪ್ರಕೃತಿಯ ಅಮೂಲ್ಯ ಕೊಡುಗೆಯಾಗಿದ್ದರೂ ಯಾವುದೇ ಔಷಧೀಯ ಸಸ್ಯವನ್ನು ವೈದ್ಯರ ಅಥವಾ ಅರ್ಹ ಆಯುರ್ವೇದ ತಜ್ಞರ ಸಲಹೆ ಇಲ್ಲದೆ ಸ್ವಯಂ ಔಷಧಿಯಾಗಿ ಬಳಸಬಾರದು ಎಂಬುದನ್ನು ಸದಾ ನೆನಪಿನಲ್ಲಿಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ನಮ್ಮ ಔಷಧೀಯ ಕಳೆ ಸಸ್ಯಗಳ ಸರಣಿಯ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅದ್ಭುತ ಔಷಧೀಯ ಸಸ್ಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.